ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಪಿ ಡಿ ಟಾಕ್ಸ್ ಯೂಟ್ಯೂಬ್ ಚಾನಲ್. ಮೊದಲೆರಡು ಪಂದ್ಯಗಳಲ್ಲಿ ಸೋತಿದ್ದ ಮುಂಬೈ ಇಂಡಿಯನ್ಸ್ KKRನ್ನು 8 ವಿಕೆಟ್ಗಳಿಂದ ಸೋಲಿಸುವುದರ ಮೂಲಕ ತಮ್ಮ ಮೊದಲನೇ ಗೆಲುವನ್ನು ಪಡ್ಕೊತಾರೆ. ಅಷ್ಟೇ ಅಲ್ಲದೆ KKR ನೀಡಿದ ಟಾರ್ಗೆಟ್ನ ಕೇವಲ 12.5 ಓವರಲ್ಲಿ ಚೇಸ್ ಮಾಡೋದ್ರ ಮೂಲಕ ರನ್ ರೇಟಲ್ಲೂ ಇಂಪ್ರೂವ್ ಮಾಡಿಕೊಂಡು ಲಾಸ್ಟಲ್ಲಿದ್ದಂಥ ಮುಂಬೈ ಇಂಡಿಯನ್ಸು ಇವಾಗ 6th ಪೊಸಿಷನಲ್ಲಿ ಬಂದಿರೋದು. ಸೊ ಬನ್ನಿ ಮ್ಯಾಚಲ್ಲಿ ಏನೇನಾಯಿತು ಅಂತ ನೋಡ್ಕೊಂಬರೋಣ. ಸೊ ಟಾಸ್ ಗೆದ್ದು ಬೌಲಿಂಗ್ ಆಯ್ದುಕೊಂಡ ಮುಂಬೈ ಇಂಡಿಯನ್ಸ್ ಅವರು ಪ್ಲೇಯಿಂಗ್ 11ನಲ್ಲಿ ಚೇಂಜಸ್ ಮಾಡಿದರು. ಸೊ ಲಾಸ್ಟ್ ಮ್ಯಾಚ್ ಆಡಿದಂಥ ರಾಬಿನ್ ಮಿನ್ಸು, ಸತ್ಯನಾರಾಯಣ ರಾಜು ಮತ್ತು ಮುಜೀಬ್ ರೆಹಮಾನ್ ಅವ್ರನ್ನ ಹೊರಗಿಟ್ಟು ವಿಲ್ ಜಾಕ್ಸ್, ಫಸ್ಟ್ ಮ್ಯಾಚಲ್ಲಿ ಅದ್ಭುತ ಪ್ರದರ್ಶನ ಮಾಡಿದಂಥ ವಿಘ್ನೇಶ್ ಪುತ್ತೂರ್ ಅವರಿಗೆ ಚಾನ್ಸ್ ಕೊಡ್ತಾರೆ. ಅದಲ್ಲದೆ ಡೆಬ್ಯೂಟ್ ಮಾಡಿರೋದು ಅಶ್ವಿನಿ ಕುಮಾರ್. ಸೊ ಅದು KKR ಕೂಡ ಒಂದು ಚೇಂಜ್ ಮಾಡಿತ್ತು. ಸೊ ಮೊಯಿನ್ ಅಲಿ ಅವ್ರನ್ನ ಹೊರಗಡೆ ಇಟ್ಬಿಟ್ಟು ಫಸ್ಟ್ ಮ್ಯಾಚಲ್ಲಿ ಬೆಂಕಿ ಪ್ರದರ್ಶನ ಮಾಡಿದ್ದಂಥ ಸುನಿಲ್ ನಾರಾಯಣ್ನ ಮತ್ತೆ ವಾಪಸ್ ತೊಗೊಂಡಿದ್ರು. KKR ಪರವಾಗಿ ಓಪನರಾಗಿ ಬಂದಿದ್ದು ಕ್ವಿಂಟನ್ ಡಿಕಾಕ್ ಮತ್ತು ಸುನಿಲ್ ನಾರಾಯಣ್. ಫಸ್ಟ್ ಮ್ಯಾಚಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದ ಸುನಿಲ್ ನಾರಾಯಣ್ ಈ ಮ್ಯಾಚಲ್ಲಿ ಡಕ್ಔಟ್ ಆದರು. ಸೂಪರ್ ಬೌಲಿಂಗರು ಟ್ರೆಂಟ್ ಬೋಲ್ಟ್ದು. ಕ್ಲೀನ್ ಬೌಲ್ಡ್ ಮಾಡಿದ್ದು ಸುನಿಲ್ ನಾರಾಯಣ್ಗೆ. ಫಸ್ಟ್ ಓವರಲ್ಲೂ 1 ರನ್ಗೆ 1 ವಿಕೆಟ್ ಕಳ್ಕೊಂಡಿದ್ದು KKR. ನೆಕ್ಸ್ಟ್ ಬಂದಿದ್ದು ಅಜಿಂಕ್ಯ ರಹಾನೆ. ಸೊ ಸೆಕೆಂಡ್ ಓವರ್ ಬೌಲಿಂಗ್ ಮಾಡೋಕ್ಕೆ ಬಂದಿದ್ದು ದೀಪಕ್ ಚಹಾರ್. ಸೆಕೆಂಡ್ ಓವರಲ್ಲೂ ಸೆಕೆಂಡ್ ಬಾಲ್ಗೆ ಕ್ವಿಂಟನ್ ಡಿಕಾಕ್ ಔಟ್ ಮಾಡಿದ್ದು. ಸೊ ಕ್ವಿಂಟನ್ ಡಿಕಾಕು ಮತ್ತು ನಾರಾಯಣ್ ಇಬ್ಬರು ಓಪನರ್ಸ್ನ ಕಳ್ಕೊಂಡ KKR. ಸೊ ನೆಕ್ಸ್ಟ್ ಬಂದಿದ್ದು ರಘುವಂಶಿ. ಬರ್ತಾ ಇದ್ದಂಗೆ ಬ್ಯಾಕ್ ಟು ಬ್ಯಾಕ್ 2 4 ಹೊಡೆದಿರೋದು ದೀಪಕ್ ಚಹಾರ್ಗೆ. ಸೊ ಆ ಓವರಲ್ಲಿ 1 ವಿಕೆಟ್ ಕಳ್ಕೊಂಡ್ರು. 14 ರನ್ ಬಾರಿಸಿರೋದು ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರು. ಸೊ ಸ್ಟಾರ್ಟಿಂಗಲ್ಲಿ 2 ವಿಕೆಟ್ ಕಳ್ಕೊಂಡು KKRಗೆ ಅಜಿಂಕ್ಯ ರಹಾನೆ ಮತ್ತು ರಘುವಂಶಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾಯಿದ್ರು. 12 ಬಾಲಲ್ಲೇ 23 ರನ್ನ ಬಾರಿಸಿರೋದು ಈ ಜೋಡಿ. ಇನ್ನು ಅಜಿಂಕ್ಯ ರಹಾನೆ 4th ಓವರ್ ಫಸ್ಟ್ ಬಾಲಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ಅಜಿಂಕ್ಯ ರಹಾನೆನ ಔಟ್ ಮಾಡಿದ್ದು ಅಶ್ವಿನಿ ಕುಮಾರ್ ಅವರು. ಡೆಬ್ಯೂ ಮಾಡಿರೋ ಫಸ್ಟ್ ಓವರ್ ಫಸ್ಟ್ ಬಾಲಲ್ಲೇ ಕ್ಯಾಪ್ಟನ್ ರಹಾನೆನ ಔಟ್ ಮಾಡಿದ್ದು. ಡ್ರೀಮ್ ಡೆಬ್ಯೂಟ್ ಅಂತಲೇ ಹೇಳ್ಬೋದು. ಸೊ ಅಜಿಂಕ್ಯ ರಹಾನೆ 7 ಬಾಲಲ್ಲಿ 11 ರನ್ ಔಟ್ ಆಗ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬಂದಿದ್ದು ವೆಂಕಟೇಶ್ ಅಯ್ಯರ್ ಅವರು ಅಷ್ಟೊಂದೇನು ಇಂಪ್ರೆಸ್ ಮಾಡಲಿಲ್ಲ. ಕೇವಲ 9 ಬಾಲಲ್ಲಿ ಕೇವಲ 3 ರನ್ ಅಷ್ಟೇ ಹೊಡೆದಿರೋದು. ದೀಪಕ್ ಚಹಾರ್ಗೆ ವಿಕೆಟ್ ಒಪ್ಪಿಸಿ ಹೋಗ್ತಾರೆ ವೆಂಕಟೇಶ್ ಅಯ್ಯರು. ನೆಕ್ಸ್ಟ್ ಬಂದಿದ್ದು ರಿಂಕು ಸಿಂಗಿಂದನೂ ಪರ್ಫಾರ್ಮೆನ್ಸ್ ಬರಲಿಲ್ಲ ಗುರು. 14 ಬಾಲಲ್ಲಿ ಕೇವಲ 17 ರನ್ ಹೊಡೆದಿರೋದು. ಮತ್ತು ಡೆಬ್ಯೂಟೆಂಟ್ ಅಶ್ವಿನಿ ಕುಮಾರ್ಗೆ ವಿಕೆಟ್ನ ಒಪ್ಪಿಸಿರೋದು. ಪವರ್ ಪ್ಲೇಯಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ 4 ವಿಕೆಟ್ ಕಳ್ಕೊಂಡು 41 ರನ್ ಅಷ್ಟೇ ಗಳಿಸಿದ್ದು. ಒಂದು ಕಡೆ ವಿಕೆಟ್ ಬೀಳ್ತಾಯಿದ್ರು, ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದ ರಘುವಂಶಿನ ಔಟ್ ಮಾಡಿದ್ದು ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ. ಸೊ ರಘುವಂಶಿ 16 ಬಾಲಲ್ಲಿ 26 ರನ್ನು, 3 4 1 6 ಹೊಡೆದು ಔಟ್ ಆಗಿದ್ದು. ಸೊ ಅದಾದ ನೆಕ್ಸ್ಟ್ ಬಂದಿದ್ದು ಕನ್ನಡಿಗ ಮನೀಶ್ ಪಾಂಡೆ. ಕಂಟಿನ್ಯೂಸ್ ಆಗಿ ವಿಕೆಟ್ ಕಳ್ಕೊತಾ ಇದ್ದ KKRಗೆ ಒಂದು ಪಾರ್ಟ್ನರ್ಶಿಪ್ ಬೇಕಾಗಿತ್ತು. ಸೊ ಆ ಟೈಮಲ್ಲಿ ಮನೀಶ್ ಪಾಂಡೆ ಮತ್ತು ರಿಂಕು ಸಿಂಗ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾಯಿದ್ರು. ಕೇವಲ 29 ರನ್ ಅಷ್ಟೇ ಪಾರ್ಟ್ನರ್ಶಿಪ್ಪಲ್ಲಿ ಕಲೆ ಹಾಕಿದ್ದು. ಅಶ್ವಿನಿ ಕುಮಾರು ಎಂಥ ಬೌಲಿಂಗ್ ಗುರು. ಸೇಮ್ ಓವರಲ್ಲೇ ರಿಂಕು ಸಿಂಗ್ ಮತ್ತು ಮನೀಶ್ ಪಾಂಡೆನ ಔಟ್ ಮಾಡ್ತಾರೆ ಅಶ್ವಿನಿ ಕುಮಾರು. ಮನೀಶ್ ಪಾಂಡೆ ಅಂತೂ ಕ್ಲೀನ್ ಬೌಲ್ಡ್ ಗುರು ಮಾಡಿರೋದು. ಸೂಪರ್ ಬೌಲಿಂಗ್. ಅದಾದಮೇಲೆ ಬಂದಿದ್ದು ರಸಲ್ ಔಟ್ ಮಾಡಿರೋದು ಅಶ್ವಿನಿ ಕುಮಾರ್. ಕ್ಲೀನ್ ಬೌಲ್ಡು. 11 ಬಾಲಲ್ಲಿ ಕೇವಲ 5 ರನ್ ಹೊಡೆದು ಔಟ್ ಆಗಿರೋದು ರಸಲ್ಲು. ಮನೀಶ್ ಪಾಂಡೆ 14 ಬಾಲಲ್ಲಿ ಕೇವಲ 19 ರನ್ ಅಷ್ಟೇ ಹೊಡೆಯೋಕ್ಕಾಗಿರೋದು. ರಿಂಕು ಸಿಂಗ್ ಅವರು ಅಷ್ಟೇನು ಇಂಪ್ರೆಸ್ ಮಾಡಲಿಲ್ಲ. 14 ಬಾಲಲ್ಲಿ 17 ರನ್ನು. ಇನ್ನೂ ರಿಂಕು ಸಿಂಗ್ ಅವರಿಂದ ಬಿಗ್ ಇನ್ನಿಂಗ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಸೊ ನೋಡೋಣ ಯಾವಾಗ ಬರುತ್ತೆ ಅಂತ. ಮನ್ದೀಪ್ ಅವರು 12 ಬಾಲಲ್ಲಿ 22 ರನ್ನ ಬಾರಿಸಿರೋದು. 2 6 1 4. ಸೊ ಇವರು ಇನ್ನಿಂಗ್ಸಿಂದನೇ ಕೋಲ್ಕತ್ತಾ 100+ ಟಾರ್ಗೆಟ್ನ ಕೊಡೋಕ್ಕಾಗಿರೋದು. ಇಲ್ಲ ಅಂದಿದ್ರೆ ಇವತ್ತು 100 ಕೂಡ ಹೊಡಿತಿರಲಿಲ್ಲ. ಕೋಲ್ಕತ್ತಾ ನೈಟ್ ರೈಡರ್ಸ್ ಕೊನೆಗೆ 16 ಓವರು 2 ಬಾಲ್ಗಳಲ್ಲಿ 116 ರನ್ ಹೊಡೆದು ಆಲ್ಔಟ್ ಆಗ್ತಾರೆ. ಸೊ ಮುಂಬೈ ಇಂಡಿಯನ್ಸ್ಗೆ 117 ರನ್ಗಳು ಟಾರ್ಗೆಟ್ ಕೊಟ್ಟಿರೋದು ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರು. ಇನ್ನು ಮುಂಬೈ ಪರವಾಗಿ ಬೌಲಿಂಗ್ ನೋಡಿದ್ರೆ ಅಶ್ವಿನಿ ಕುಮಾರ್ ಡೆಬ್ಯೂಟೆಂಟು 3 ಓವರ್ ಬಾಲ್ ಮಾಡಿಬಿಟ್ಟು ಕೇವಲ 24 ರನ್ ಅಷ್ಟೇ ಬಿಟ್ಕೊಟ್ಟಿರೋದು. 4 ಇಂಪಾರ್ಟೆಂಟ್ ವಿಕೆಟ್ ತೊಗೊಂಡಿರೋದು. ಅಜಿಂಕ್ಯ ರಹಾನೆ, ಮನೀಶ್ ಪಾಂಡೆ, ರಿಂಕು ಸಿಂಗು, ರಸಲ್ಲು, ಹಾರ್ದಿಕ್ ಪಾಂಡ್ಯ, ವಿಘ್ನೇಶ್ ಪುತ್ತೂರು, ಸ್ಯಾಂಟ್ನರು ಮತ್ತು ಬೌಲ್ಟು ತಲಾ 1 ವಿಕೆಟ್ನ ತೊಗೊಂಡ್ರೆ ದೀಪಕ್ ಚಹಾರ್ 2 ವಿಕೆಟ್ನ ತೊಗೊತಾರೆ. ಮುಂಬೈ ಚೇಸ್ ಮಾಡೋಕ್ಕೆ ಮುಂಬೈ ಪರವಾಗಿ ಓಪನರಾಗಿ ಬಂದಿದ್ದು ರೋಹಿತ್ ಶರ್ಮಾ ಮತ್ತು ರಿಕಲ್ಟನ್.
ಇವತ್ತು ಮುಂಬೈ ಪರವಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿರೋದು ರೋಹಿತ್ ಶರ್ಮಾ. ಸೊ ಫಸ್ಟ್ 2 ಮ್ಯಾಚ್ಗಳಲ್ಲಿ ಏನು ಪರ್ಫಾರ್ಮ್ ಮಾಡಿದಿರೋ ರಿಕಲ್ಟನ್ ಇವತ್ತು ಬೆಂಕಿ ಬ್ಯಾಟಿಂಗ್ ಆಡಿರೋದು. 5 ಸಿಕ್ಸು 4 4 ಗುರು. 41 ಬಾಲಲ್ಲಿ 62 ರನ್ ನೋಡು. ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ನ ಗೆಲುವಿನ ದಡಕ್ಕೆ ತೊಗೊಂಡೋಗಿರೋದು. ರೋಹಿತ್ ಶರ್ಮಾ ಇನ್ನೂ ಫಾರ್ಮಿಗೆ ಬರಬೇಕು. ಅವ್ರ ಫಾರ್ಮ್ದು ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿರುತ್ತೆ ಮುಂಬೈ ಇಂಡಿಯನ್ಸಿಗೆ. ಕೇವಲ 13 ರನ್ ನೋಡಿದ್ರು ಅವ್ರಿಗೆ ವಿಕೆಟ್ ಆಫ್ಸ್ ಹೋಗಿರೋದು ರೋಹಿತ್ ಶರ್ಮಾ. ಇನ್ನು ವಿಲ್ ಜಾಕ್ಸ್ ಕೇವಲ 16 ರನ್ ಅಷ್ಟೇ ಹೊಡೆದಿರೋದು 17 ಬಾಲಲ್ಲಿ. ಯಾವುದೇ ಮೂಮೆಂಟಲ್ಲೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರು ಗೇಮಲ್ಲಿ ಇದ್ದಾರೆ ಅಂತಲೇ ಅನಿಸ್ಲಿಲ್ಲ ಗುರು. ಒನ್ ಸೈಡೆಡ್ ಮ್ಯಾಚು. ಮುಂಬೈ ಇಂಡಿಯನ್ಸ್ ಅವರು ಈಸಿಯಾಗಿ ಚೇಸ್ ಮಾಡಿರೋದು. ನೆಕ್ಸ್ಟ್ ಬಂದಿರೋದು ಸೂರ್ಯಕುಮಾರ್ ಯಾದವ್. 9 ಬಾಲಲ್ಲಿ 27 ರನ್ ಗುರು. ಏನು ಬ್ಯೂಟಿಫುಲ್ ಶಾಟ್ಸ್ ಅಂತೀರ. 2 ಸಿಕ್ಸು 3 4 ಹೊಡೆದಿರೋದು 300 ಸ್ಟ್ರೈಕ್ ರೇಟಲ್ಲಿ. ಮುಂಬೈ ಇಂಡಿಯನ್ಸ್ ಅವರು 117 ರನ್ನ ಟಾರ್ಗೆಟ್ನ ಕೇವಲ 12.5 ಓವರಲ್ಲಿ ಚೇಸ್ ಮಾಡಿರೋದು. 13 ಓವರಲ್ಲೇ ಮ್ಯಾಚ್ ಮುಗಿಸಿರೋದು ಅವ್ರಿಗೆ ತುಂಬ ಇಂಪಾರ್ಟೆಂಟು. ಯಾಕಂದರೆ ಫಸ್ಟ್ 2 ಮ್ಯಾಚಲ್ಲಿ ಸೋತಿದ್ರು. ಈ ಮ್ಯಾಚ್ ಗೆದ್ದಿರೋದ್ರಿಂದ, ಅದು ಇಷ್ಟು ಮಾರ್ಜಿನಿಂದ ಗೆದ್ದಿರೋದ್ರಿಂದ ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ ಅವ್ರ ರನ್ ರೇಟು. KKR ಪರವಾಗಿ ಬಾಲಿಂಗ್ ನೋಡಿದ್ರೆ ಆ್ಯನ್ಸಲ್ 2 ವಿಕೆಟ್ ತೊಗೊಂಡಿದ್ದು ಬಿಟ್ಟರೆ ಇನ್ಯಾರಿಗೂ ವಿಕೆಟ್ ಸಿಗಲಿಲ್ಲ. ರಾಣಾ ಮತ್ತು ಸುನಿಲ್ ನಾರಾಯಣ್ ಎಕ್ಸ್ಪೆನ್ಸಿವ್ ಆಗಿರೋದು. ಹರ್ಷಿತ್ ರಾಣಾ 2 ಓವರಲ್ಲಿ 28 ರನ್ನ ಬಿಟ್ಕೊಟ್ಟಿರೋದು. ಸುನಿಲ್ ನಾರಾಯಣ್ 3 ಓವರಲ್ಲಿ 32 ರನ್ನ ಬಿಟ್ಕೊಟ್ಟಿರೋದು. ಮುಂಬೈ ಬೌಲರ್ಸ್ಗಳ ದಾಳಿಗೆ ಮಕಾಡೆ ಮಲಗಿದ್ರು ಇವತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ.